ರಾಜಕಾರಣದಲ್ಲಿ ಬಿಗ್ ಚೇಂಜ್ ಎಕ್ಸ್ಕ್ಲೂಸಿವ್ ಇದು. ಶಾಸಕಿ ಶಶಿಕಲಾ ಜೊಲ್ಲೆಗೆ ಶುರುವಾಯ್ತಾ ಹಾಗಾದ್ರೆ ಸೋಲಿನ ಭೀತಿ ಅನ್ನುವಂಥದ್ದು? ಎಸ್, ಬೆಳಗಾವಿ ರಾಜಕಾರಣದಲ್ಲಿ ಬಿಗ್ ಚೇಂಜ್. ಎಸ್, ಎಕ್ಸ್ಕ್ಲೂಸಿವ್ ಇದು. ಶಾಸಕಿ ಶಶಿಕಲಾ ಜೊಲ್ಲೆಗೆ ಸೋಲಿನ ಭೀತಿ ಶುರುವಾಯ್ತಾ? ನಿಪಾಣಿಯಲ್ಲಿ ಸೋಲಿನ ಭೀತಿ. ಜೊಲ್ಲೆ ಗೇಮ್ ಪ್ಲಾನ್ ಬದಲು ಮಾಡಿದ್ದಾರೆ. ಜಾರಕಿಹೊಳಿ ಕುಟುಂಬದ ಜೊತೆಗೆ ಕೈ ಜೋಡಿಸಿದ ಜೊಲ್ಲೆ ಕುಟುಂಬ. ಡಿಸಿಸಿ ಬ್ಯಾಂಕ್ನಲ್ಲಿ ಅಧಿಕಾರದ ಆಸೆ ಸೇಡು ಮರೆತಂತಹ ಜೊಲ್ಲೆ. ನಿಪಾಣಿ ತಪ್ಪಬಾರದು ಎಂಬಂತಹ ಕಾರಣಕ್ಕೆ ವೈರತ್ವ ಮರೆತಂತಹ ಜೊಲ್ಲೆ. ಬೆಳಗಾವಿ ರಾಜಕಾರಣದ ಸುದ್ದಿ ಇದು. ರಾಜಕಾರಣದಲ್ಲಿ ಬಿಗ್ ಚೇಂಜ್ ಕಂಡು ಬಂದಿರುವಂತದ್ದು. ಶಾಸಕಿ ಶಶಿಕಲಾ ಜೊಲ್ಲೆಗೆ ಸೋಲಿನ ಭೀತಿ ಏನಾದ್ರು ಶುರುವಾಗಿದೆಯಾ? ನಿಪಾಣಿಯಲ್ಲಿ ಸೋಲಿನ ಭೀತಿ ಎದುರಾಗ್ತಿದ್ದಂತೆ ಜೊಲ್ಲೆ ಗೇಮ್ ಪ್ಲಾನ್ ಚೇಂಜ್ ಮಾಡೋಕೆ ನೋಡ್ತಿದ್ದಾರಾ ಅಂತ. ಯಾಕೆಂದ್ರೆ ಜಾರಕಿಹೊಳಿ ಕುಟುಂಬದ ಜೊತೆಗೆ ಜೊಲ್ಲೆ ಕುಟುಂಬ ಕೈ ಜೋಡಿಸಿದೆ. ಡಿಸಿಸಿ ಬ್ಯಾಂಕ್ನಲ್ಲಿ ಅಧಿಕಾರದ ಆಸೆಗೆ ಸೇಡು ಮರ್ತಿದ್ದಾರೆ ಅನಿಸ್ತಿದೆ. ನಿಪಾಣಿ ತಪ್ಪಬಾರದು ಅನ್ನುವಂಥ ಕಾರಣಕ್ಕೆ ವೈರತ್ವವನ್ನ ಮರೆತಂಥ ಜೊಲ್ಲೆ. ಎಸ್, ಶಶಿಕಲಾ ಜೊಲ್ಲೆಗೆ ಸೋಲಿನ ಭೀತಿ ಶುರುವಾಗಿ ಈಗ ಜಾರಕಿಹೊಳಿ ಕುಟುಂಬದ ಜೊತೆಗೆ ಕೈ ಜೋಡಿಸುವಂತಹ ಪರಿಸ್ಥಿತಿಯಾ ಅಂತ. ಯಾಕೆಂದ್ರೆ ಇಲ್ಲಿ ನಿಪ್ಪಾಣಿಯಲ್ಲಿ ಸೋತು ಬಿಟ್ರೆ ಹೆಂಗೆ ಅನ್ನುವಂಥ ಭೀತಿ ಇದೆಯಲ್ಲ, ಇದು ಜೊತೆಗೆ ಡಿಸಿಸಿ ಬ್ಯಾಂಕ್ನಲ್ಲಿನ ಅಧಿಕಾರದ ಆಸೆ ಈಗ ಸೇಡು ಮರೆಯುವಂತೆ ಮಾಡಿದೆಯಾ ಅಂತ. ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸೋಲಿನ ರುಚಿ. ಜಾರಕಿಹೊಳಿ ಬ್ರದರ್ಸ್ ಪೊಲಿಟಿಕ್ಸ್ಗೆ ಜೊಲ್ಲೆ ಕುಟುಂಬ ತಂಡ ಹೊಡೆದಿದೆ. ತಮ್ಮದೇ ರಣತಂತ್ರದಿಂದ ಪ್ರಿಯಾಂಕಾ ಗೆಲ್ಲಿಸಿದ ಜಾರಕಿಹೊಳಿ ಬ್ರದರ್ಸ್ ಕೈಯಿಂದ ನಿಪಾಣಿ ಅಸೆಂಬ್ಲಿ ಕ್ಷೇತ್ರ ಜಸ್ಟ್ ಮಿಸ್. ಅಸೆಂಬ್ಲಿ ಸಮರದಲ್ಲಿ ಕಷ್ಟಪಟ್ಟು ಕೊನೆ ಕ್ಷಣದಲ್ಲಿ ಗೆದ್ದಿದ್ದಂತಹ ಶಶಿಕಲಾ ಜೊಲ್ಲೆ. ಜಾರಕಿಹೊಳಿ ಆಪ್ತ ಉತ್ತಮ್ ಪಾಟೀಲ್ ಎದುರು ಏದುಸಿರನ್ನ ಬಿಟ್ಟಿದ್ದಂತಹ ಜೊಲ್ಲೆ ಕೇವಲ 7,000 ಮತಗಳ ಅಂತರದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಗೆದ್ದಿದ್ರು. ಈಗಾಗಲೇ 2028ರ ಸಮರಕ್ಕೆ ಗೇಮ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಈ ಬೆನ್ನಲ್ಲೇ ಎಚ್ಚೆತ್ತು ಜಾರಕಿಹೊಳಿ ಕುಟುಂಬಕ್ಕೆ ಶರಣೆಂತ ಜೊಲ್ಲೆ ಕುಟುಂಬ. ರಾಜಕೀಯ ಲಾಭಕ್ಕಾಗಿ ಜಾರಕಿಹೊಳಿ ಬ್ರದರ್ಸ್ಗೆ ಜೈ ಅಂತಿದ್ದಾರ ಜೊಲ್ಲೆ ಕುಟುಂಬ. ಮುಂದೆ ಕುತೂಹಲವನ್ನ ಮೂಡಿಸಿದೆ ನಿಪ್ಪಾಣಿ ರಾಜಕೀಯ. ಉತ್ತಮ್ ಕಥೆ ಏನು ಅನ್ನುವಂಥದ್ದು. ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸೋಲಿನ ರುಚಿ ಬೆನ್ನಲ್ಲೇ ಜಾರಕಿಹೊಳಿ ಬ್ರದರ್ಸ್ ಪಾಲಿಟಿಕ್ಸ್ಗೆ ಜೊಲ್ಲೆ ಕುಟುಂಬ ಈಗ ತಂಡ ಹೊಡೆದಿದೆ. ತಮ್ಮದೇ ರಣತಂತ್ರ. ಪ್ರಿಯಾಂಕಾ ಗೆಲ್ಲಿಸಿದಂತಹ ಜಾರಕಿಹೊಳಿ ಬ್ರದರ್ಸ್ ಕೈಯಿಂದ ನಿಪ್ಪಾಣಿ ಅಸೆಂಬ್ಲಿ ಕ್ಷೇತ್ರ ಅವಾಗ ಜಸ್ಟ್ ಮಿಸ್ ಆಗಿತ್ತು. ಕೊನೆ ಸಮರದಲ್ಲಿ ಕೊನೆ ಕ್ಷಣದಲ್ಲಿ ಕಷ್ಟಪಟ್ಟು ಗೆದ್ದಿದ್ದಂತಹ ಶಶಿಕಲಾ ಜೊಲ್ಲೆ ಜಾರಕಿಹೊಳಿ ಆಪ್ತ ಉತ್ತಮ್ ಪಾಟೀಲ್ ಎದುರು ಗೆದ್ದಿದ್ದಂಥದ್ದು. ಎದುರಿಸರು ಬಿಟ್ಟಿದ್ರು ಆವಾಗ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ 2028ರ ಸಮರಕ್ಕೆ ಗೇಮ್ ಪ್ಲಾನ್ ಅನ್ನು ರೂಪಿಸಿ ಹೊಸದೊಂದು ಪ್ಲಾನ್ಗೆ ಜೊಲ್ಲೆ ತಯಾರು ಮಾಡಿದ್ದಾರೆ ಅನ್ನುವಂಥದ್ದು. ಈ ಬೆನ್ನಲ್ಲೇ ಎಚ್ಚೆತ್ತು ಜಾರಕಿಹೊಳಿ ಕುಟುಂಬಕ್ಕೆ ಶರಣ ಆದ್ರ ಹಾಗಾದ್ರೆ ಜೊಲ್ಲೆ ಕುಟುಂಬ.